ನಮಸ್ಕಾರ ವೀಕ್ಷಕರೇ, ಶರಣಾರ್ಥಿ ಕರ್ನಾಟಕ. ನಾನು ನಿಮ್ಮ ಮಂಜುನಾಥ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಜೀರೋನೆ. ನಾವಿವತ್ತು ಭಕ್ತರಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ. ಈ ದೇವಸ್ಥಾನದ ವಿಡಿಯೋ ಈಗಾಗಲೇ ಸುಮಾರು ವಿಡಿಯೋಸ್ ಮಾಡಿದ್ವಿ. ಈಗ ನಮ್ಗೆ ಪ್ರತ್ಯಕ್ಷ ಸಾಕ್ಷಿ ಅಂತಂದ್ರೆ ಅವ್ರ ಜೀವನದಲ್ಲಿ ಆಗಿರೋ ಒಂದು ಪವಾಡವನ್ನು ನಮ್ಗೆ ಹೇಳಕ್ಕೆ ಒಬ್ರು ನಮ್ಮ ಮುಂದೆ ಬಂದಿದ್ದಾರೆ. ಆ ಪವಾಡ ಏನಾಯ್ತು, ಸಮಸ್ಯೆಗೆ ಅವ್ರ ಪರಿಹಾರ ಏನ್ ಸಿಕ್ತು ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಹೇಳ್ತೀವಿ. ಅವರು ನಮ್ಗೆ ಹೇಳಿದ್ದಾರೆ, ಅವ್ರು ನಮ್ಮ ಫೇಸ್ ನ ತೋರಿಸ್ಬೇಡಿ ಅಂತೇಳಿ. ಹಾಗಾಗಿ ನಾನು ಅವ್ರ ಫೇಸ್ ನ ಬ್ಲರ್ ಮಾಡಿ ತೋರಿಸ್ತಿರ್ತೀನಿ. ದಯವಿಟ್ಟು ವೀಕ್ಷಕರೆಲ್ಲ ಅರ್ಥ ಮಾಡ್ಕೋಬೇಕಾಗಿ ವಿನಂತಿಸ್ಕೊಳ್ತಿದ್ದೆ. ನಿಮ್ಮ ಮಂಜುನಾಥ್ ಸದಾ ನಿಮ್ಮ ಸೇವೆಯಲ್ಲಿ. ಬನ್ನಿ ಅವ್ರನ್ನ ಕೇಳೋಣ, ಅವ್ರ ಸಮಸ್ಯೆ ಏನಿತ್ತು, ಹೇಗಿತ್ತು, ಅಮ್ಮನವ್ರು ಅವ್ರ ಜೀವನದಲ್ಲಿ ಯಾವ ರೀತಿ ಪವಾಡ ತೋರಿಸಿದಾರೆ ಅನ್ನೋದನ್ನ ಪ್ರತಿಯೊಂದು ಕೂಲಂಕುಷವಾಗಿ ಕೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ನೋಡೋರೆಲ್ಲ ವೀಕ್ಷಕರಿಗೂ ನಾನು ಹೇಳೋದು ಒಂದೇ ಮಾತು, ಅಮ್ಮನವರ ಪವಾಡದ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಸಂಶಯ ಬೇಡ. ಪ್ರತಿಯೊಂದು ವಿಡಿಯೋನಲ್ಲಿ ನಾನು ಹೇಳೋದು ಒಂದೇ ವಿಚಾರ. ಆ ವಿಚಾರ ಏನಂತಂದ್ರೆ, ಅಮ್ಮನವ್ರ ಶಕ್ತಿ ಬಗ್ಗೆ ಯಾರಿಗೆ ಯಾವುದೇ ರೀತಿ ಸಂದೇಹ ಇದ್ದಲ್ಲಿ ನಾನು ಫೋನ್ ಮಾಡ್ಬೋದು 24/7. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಎಲ್ಲಾ ಪ್ರಶ್ನೆಗೂ ನಾನು ಉತ್ತರ ಹೇಳ್ತೀನಿ. ಬನ್ನಿ ಆ ಮೇಡಮ್ ಹತ್ರ ಮಾತಾಡೋಣ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ನನ್ನ ಹೆಸರು ಮಂಜುನಾಥ್ ಅಂತ. ಈಗಾಗಲೇ ಕೇಳ್ಕೊಟ್ಟಿರ್ತೀರಾ, ಮಂಜು ಜೀರೋನೆ ಯೂಟ್ಯೂಬ್ ಚಾನಲ್. ನಿಮ್ಮ ಜೀವನದಲ್ಲಿ ಅಮ್ಮನವ್ರು ಮಾಡಿದ ಪವಾಡ ನಮ್ಮ ವೀಕ್ಷಕರಿಗಾಗಿ ಒಂದೆರಡು ಮಾತಾಡ್ತೀರಾ? ನಮಸ್ತೆ, ನನ್ನ ಹೆಸರು ಅಮೃತ ಅಂತ. ನಾನು ಬಂದು ತುಂಬ ಕಷ್ಟದಲ್ಲಿದ್ದೆ. ಫಿಸಿಕಲಿ ಮೆಂಟಲಿ ಫುಲ್ಲು ವೀಕ್ ಇದ್ದೆ. ನಾನು ಯಾವ ದೇವ್ರನ್ನೂ ಕೂಡ ನಾನು ನಂಬಿದವಳಲ್ಲ. ಯಾವ ದೇವ್ರಿಗೂ ಕೂಡ ನಾನು ಕೈ ಎತ್ತಿ ಮುಗ್ದವಳು ಅಲ್ಲ. ಮನೆಯಲ್ಲಿ ಪೂಜೆ ಮಾಡಬೇಕು ಅಂತಂದರೂ ನಮ್ಮಮ್ಮನೇ ಮಾಡ್ತಾಯಿದ್ರು, ನಾನು ಮಾಡ್ತಾ ಇರಲಿಲ್ಲ. ನನಗದು ಇಷ್ಟ ಆಗ್ತಾ ಇರಲಿಲ್ಲ. ಅದಾದಮೇಲೆ ಯೂಟ್ಯೂಬಲ್ಲಿ ತುಂಬ ಮನೇಲಿ ಪ್ರಾಬ್ಲಮ್ ಆಗಿದ್ದರಿಂದ ಯೂಟ್ಯೂಬಲ್ಲಿ ನಮ್ಮಮ್ಮ ವಿಡಿಯೋ ನೋಡಿ ಈ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದರು. ಬಂದು ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಬಂದು ಹೋದ್ಮೇಲೆ ನನ್ನ ಕರೆದ್ರು. ನಾನು ಮನೆಗೆ ತುಂಬ ಗಲಾಟೆ ಮಾಡಿದೆ, ನಾನು ಬರಲ್ಲ ಅಂತ. ಅದಾದಮೇಲೆ ನಂತರ ನನ್ನ ಸುಳ್ಳೇಡಿ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಾದ್ಮೇಲೆ ನಾನು ದೇವ್ರನ್ನ ತುಂಬಾ ನಂಬಿದೆ. ಯಾಕೆ ಅಂದರೆ ಅಮ್ಮನ ಮುಖ ನೋಡಿದ ತಕ್ಷಣ ನನಗೆ ನಂಬಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ನಂಬಿದೆ. ತ್ರಿಶೂಲದಲ್ಲಿ ನನಗೆ ಕೊಟ್ಟರು, ಹಿಡ್ಕೊಂಡು ನಿಮ್ಮ ಸಮಸ್ಯೆ ಏನಿದೆ ನೀವೇ ನೋಡಿ ಅಂತ ಅಂದಾಗ ನಾನು ತ್ರಿಶೂಲ ಹಿಡ್ಕೊಂಡು ನೋಡಿದೆ. ನಾನು ಯಾರು ನನಗೆ ಒಳ್ಳೇದು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ವೋ ಅವರೇ ನಮಗೆ ಕೆಟ್ಟದ್ದು ಮಾಡ್ತಾಯಿದ್ರು. ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಟೆಯಲ್ಲಿ ಪೂಜೆ ಎಲ್ಲ ಮಾಡಿಸಿದ್ರು. ಅಲ್ಲಿಂದ ಆದಮೇಲೆ ನನಗೆ ಹೆವಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಪೂಜೆ ಕೊಟ್ಟಿದ್ರು ನಮ್ಮ ಮನೇಲಿ. ಪೂಜೆ ಮಾಡ್ತಾ ಹೆವಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನು ಇಲ್ಲಿಗೆ ಬಂದಮೇಲೆ ನಾನು ಹೊಟ್ಟೆ ನೋವು ಸ್ಟಾರ್ಟ್ ಆಗಿದ್ದು 5:15 ಆದರೆ ನನಗೆ ಪ್ರಜ್ಞೆನೇ ಇರಲಿಲ್ಲ. ನನಗೆ ಸತ್ತೋಗ್ಬಿಡ್ಬೇಕು, ನಾನು ಬದುಕಬಾರ್ದು ಅನ್ನೋಷ್ಟು ಮೈಂಡು ಡಿಸ್ಟರ್ಬೆನ್ಸ್ ಆಗಿತ್ತು. ನಾನು ಆ ಟೈಮಲ್ಲಿ 20 ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡೆ. ಬಟ್ ಆದರೂ ನನಗೆ ಅಮ್ಮಂದು ನಿಂಬೆಹಣ್ಣು ಮತ್ತು ತಿಂದಿದ್ದೆ, ನಾನು ಅಮ್ಮನ ನಿಂಬೆಹಣ್ಣು ತಿಂದಿದ್ದೆ. ಅದರಿಂದಾಗಿ ನನಗೆ ಪ್ರಜ್ಞೆ ಹೋಗಿಲ್ಲ, ವಾಮಿಟಿಂಗ್ ಅಷ್ಟೇ ಆಗಿದ್ದು. ಡಾಕ್ಟರಿಗೂ ಕೂಡ ನನ್ನ ಈ ಥರ ತಿಂದಿದ್ದೀನಿ ಅಂತ ಗೊತ್ತಾಗ್ಲಿಲ್ಲ. ಅವರೆಲ್ಲ ಬರೀ ಇಂಜೆಕ್ಷನ್ ಕೊಟ್ಟು ಕಿಡ್ನಿ ಸ್ಟೋನ್ ಇದೆ ಅಂತ ಹೇಳಿ ಕಳಿಸ್ಬಿಟ್ರು. ನಾನು ಅದಾದ್ಮೇಲೆ ಇಲ್ಲಿಗೆ ಬರುವಾಗಲೂ ಕೂಡ ಆಗಲಿ, ಸುಸ್ತು ಬಿಟ್ಟರೆ ಪ್ರಜ್ಞೆ ಹೋಗಿದ್ದಾಗಲಿ ಅಥವಾ ನಾನು ತುಂಬ ಸುಸ್ತಾಗಿ ಬೀಳೋದಾಗಲಿ ನನಗೇನೂ ಆಗಿಲ್ಲ. ನಾನು ಇಲ್ಲಿಗೆ ಬಂದಮೇಲೆ ನಾನು ಸ್ಟಡಿ ಆಗಿದ್ದೀನಿ, ನಾನು ಆರಾಮಾಗಿದ್ದೀನಿ. ಮೆಂಟಲಿ ಫಿಸಿಕಲಿ ಫಿಟ್ನೆಸ್ ಆಗಿ ಕೂಡ ಇದ್ದೀನಿ ನಾನು. ಈಗ ಯಾವುದೇ ಹೆಲ್ತ್ ಇಶ್ಯೂ ಇಲ್ಲ, ಮನೇಲೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ನಮಗೆ ಅಮ್ಮ ಕೈ ಹಿಡ್ದಿದ್ದಾರೆ, ಅಮ್ಮನ ಸ್ಥಾನಕ್ಕೆ ಬಂದಿದ್ದೀವಿ. ನಮ್ಗೆ ತುಂಬ ಚೆನ್ನಾಗಾಗಿದೆ. ನಾನೆಲ್ಲ ವೀಕ್ಷಕರಿಗೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನಮ್ಮ ಅಮ್ಮನವರ ಸನ್ನಿಧಾನಕ್ಕೆ ಬಂದು ನಿಮ್ದೇನು ಸಮಸ್ಯೆ ಇದೆ, ಏನು ಕಷ್ಟ ಇದೆ, ನೀವು ಬಂದು ತೀರಿಸ್ಕೊಳ್ಳಿ. ನಿಮ್ಮ ಮನೆ ಸಮಸ್ಯೆ ಆಗಿರ್ಬೋದು ಅಥವಾ ನಿಮ್ಮ ಪರ್ಸ್ನಲ್ ಸಮಸ್ಯೆ ಆಗಿರ್ಬೋದು, ಏನೇ ಆಗಿದ್ರೂ ಸಹ ಅಮ್ಮನವರು ನಿಮಗೆ ಸದಾ ನಿಮ್ಮ ಜೊತೆ ಇದ್ದು ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತಾರೆ. ಇದಕ್ಕಿಂತ ನಾವಿನ್ನೇನು ಹೇಳೋಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ನಡೆದಿದ್ದು ನಾನು ನಿಮ್ಗೆ ಹೇಳಿದ್ದೀನಿ. ನಿಮಗೂ ಬದಲಾವಣೆ ಬೇಕು ಅನ್ನೋದಾದರೆ ನಮ್ಮ ಅಮ್ಮನವರ ಸನ್ನಿಧಾನಕ್ಕೆ ಬನ್ನಿ. ತುಂಬ ಧನ್ಯವಾದ ಮೇಡಮ್, ಅಮೂಲ್ಯವಾದ ಮಾತುಗಳು ನಮ್ಮ ಜೊತೆ
ಈಗ ಕುಡ್ದೆ ಮತ್ತೆ ಕುಡಿಬೇಕು. ಅವ್ರಿಗೆ ಮಾತಾಡ್ರಿ, ಯಾರು ಅಂತ ಕೇಳ್ರಿ, ಹೆಸರೇನು? ನಾನು ಅದಕ್ಕೆ ಆ ಕಡೆ ಅವ್ರಿಗೆ ಮಾತಾಡ್ಬೇಕು, ವಾಚ್ಯಕರಣ ಅವನು. ಹಂಗೆ ಕೇಳು, ಆ ಕಡೆ ನಿಂತ್ಕೊಂಡು ಒಂದೇ ಕಾಣ್ತದೆ, ಈ ಕಡೆ ಅಲ್ಲ ನಾನು ಇವ್ರಿಗೆ ಬಿಟ್ಟು ಆ ಕಡೆ ಬರ್ಬೋದು ಅಂತ ಇಲ್ಲ ಬೇಡ, ಅಲ್ಲಿ ಕೇಳ ಎಮ್ಮನ ಬನಶಂಕರಮ್ಮನ ಕೇಳು. ಬನಶಂಕರಿ ಕೇಳಪ್ಪ ನಿನ್ನ ಅಭಯ ಬನಶಂಕರಿ ಅವ ಕೇಳ್ದ ಅವನ್ನ ಮುಂದಿಲ್ಲ ಬನಶಂಕರಮ್ಮ ಅಂತ ಮನೆಯಲ್ಲಿರಾ? ಮನೆ ದೇವರು ಗರ್ಭಲಲ್ಲೇ ಕರ್ಕೊಂಡೋಗಿ ಏನಾರ ಇದ್ರೆಲ್ಲ ಕಾಣ್ತಾರೆ, ಎಲ್ಲ ಸುಟ್ಟಾಕ್ಬಿಡ್ತಾರೆ. ಗೊತ್ತಾಯಿಲ್ಲ ಅಂತ ಗೊತ್ತಾಯಿಲ್ಲ ಬರ್ಲಿ ಬರ್ದಿರೋಲ್ಲ ಸುಟ್ಟಾಕ್ಬಿಡ್ತದೆ. ನಿಮ್ಗೆ ಗೊತ್ತಾಗ ಅಷ್ಟೇ, ಇರ್ಲಿ ಹೊರಗೆ. ಫೋನ್ ಕ್ಯಾಮೆರಾ अरे हम ताजा बेटा था, हमारा चतेदा आज घर जाना मार तो हमारा कायन तारो कायन निकला था क्या नहीं ಆಯ್ತಾ ಬರ್ಲಿ ಬರ್ದಿರೋವಲ್ಲಿ ಎಷ್ಟಾಗಿ ಸುಟ್ಟಾಕ್ಬಿಟ್ಟು ಅಂತ ಹೇಳಪ್ಪ. ಮತ್ತೆ ಅವಸ್ಕನೆ ಹೇಳಿ सेपा परिहार ಪಾಪ ಪರಿಹಾರ ಅದೇನು ಭೂನ್ಲ ಸೋಯ್ಕೊಂಡು ರೋಗ ಅವಸ್ಕ ಅಂತ ಐಕೆ ರೋಗ. ನಮಸ್ಕಾರ ವೀಕ್ಷಕರೇ, ಶರಣಾರ್ಥಿ ಕರ್ನಾಟಕ. ನಾನು ನಿಮ್ಮ ಮಂಜುನಾಥ್. ಇವತ್ತು ನಾವು ಕಾಳಿಕಮ್ಮ ದೇವಸ್ಥಾನದಲ್ಲಿ ಇವರು ಪ್ರತ್ಯಕ್ಷ ಸಾಕ್ಷಿಗಳು. ಅವ್ರಿಗೆ ತ್ರಿಶೂಲ ಪವಾಡದಲ್ಲಿ ಏನಾಗಿದೆ ಅನ್ನೋದನ್ನ ಅವ್ರನ್ನೇ ಕೇಳಿ, ಅವ್ರಿಗೆ ತ್ರಿಶೂಲ ಪವಾಡದ ಬಗ್ಗೆ ಏನು ಗೊತ್ತಿದೆ ಏನು ಗೊತ್ತಿಲ್ಲ ಅನ್ನೋದನ್ನ ನಾವು ಕೇಳಿ ಪೂರ್ತಿ ಸಮಾಚಾರ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ, ಮಂಜು ಜೀರೋ ಯೂಟ್ಯೂಬ್ ಚಾನಲಿಂದ. ನಾನು ನಿಮ್ಮನ್ನ ತ್ರಿಶೂಲ ಹಿಡಿದಾಗ ನಾನು ನೋಡಿದೆ. ಏನದು ತ್ರಿಶೂಲ ಪವಾಡ? ನೀವು ತ್ರಿಶೂಲ ಪರೀಕ್ಷೆಗೆ ನಿಂತಿದ್ರಾ? ಮೇಡಮ್, ನೀವು ತ್ರಿಶೂಲ ಪವಾಡದ ಬಗ್ಗೆ ಕೇಳಿರ್ತೀರಲ್ವಾ? ಈ ತ್ರಿಶೂಲದ ಪವಾಡದ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಮಗೆ ಸ್ವಲ್ಪ ಸುಸ್ತು ಅನ್ಸೋದು. ಪರೀಕ್ಷೆಗೆ ಕೂತಿದ್ರಲ್ವಾ? ಈ ತ್ರಿಶೂಲ ಪರೀಕ್ಷೆ ತರ ಈ ದೇವಸ್ಥಾನದಲ್ಲಿ ಮಾಡಿಸ್ತಾರೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಯೂಟ್ಯೂಬ್ ಚಾನಲ್ ಅಲ್ಲಿ ಗೊತ್ತಾಯ್ತು. ಹಾಗೆ ಈ ದೇವಸ್ಥಾನದಲ್ಲಿ ನೀವು ತ್ರಿಶೂಲ ಪವಾಡಕ್ಕೆ ನೀವೇ ನಿಂತಿದ್ರಲ್ವಾ? ನಿಮ್ಗೆ ಏನಾಯ್ತು, ಹೇಗಾಯ್ತು ಅನ್ನೋದು ಹೇಳ್ತೀರಾ? ಮೇಡಮ್, ತ್ರಿಶೂಲ ಪವಾಡ ಅಂತಾರಲ್ವಾ, ತ್ರಿಶೂಲ ಕೈ ಕೊಡ್ತಾರೆ, ಆ ಪರೀಕ್ಷೆಗೆ ನೀವು ನಿಂತಿದ್ರಾ? ಏನಾಯ್ತು ಅವಾಗ ತ್ರಿಶೂಲ ಪವಾಡದಲ್ಲಿ ನಿಮ್ಗೆ ಏನ್ ಗೊತ್ತಾಯ್ತು? ನಾವೇ ಹೇಳಕ್ಕೆ ಕೇಳ್ದಂಗ ಆಗುತ್ತೆ. ನಾವ್ ಒಬ್ರ ಕೊಡಾಗಿ ಕೇಳ್ಬೇಕಂತ ಏನಿಲ್ಲ. ನಾವ್ ತ್ರಿಶೂಲ ಇಟ್ಕೊಂಡ್ರೆ ನಾವೇ ಕೇಳ್ಬೇಕಂತ ನಮಗೆ ಗೊತ್ತಾಗುತ್ತೆ. ಅದ್ರಲ್ಲಿ ಹೌದಾ? ನಮ್ಮ ಮನೆ ಬಗ್ಗೆ ಏನ್ ಅನ್ನೋದು ಅದ್ರಲ್ಲೇ ತೋರಿಸ್ತಾ ಇತ್ತು. ನಿಮ್ಗೆ ತ್ರಿಶೂಲ ಕೊಟ್ಟ ಮೇಲೆ ಎಷ್ಟೊತ್ತಿಗೆ ನಿಮ್ಗೆ ಗೊತ್ತಾಯ್ತು? 5 ನಿಮಿಷ ಆದ್ಮೇಲೆ ಗೊತ್ತಾಗುತ್ತೆ. 5 ನಿಮಿಷದಲ್ಲಿ. ಮೊದಲನೇ ಬಾರಿಗೆ ಏನಾಯ್ತು ಮೇಡಮ್ ನಿಮ್ಗೆ ಅದು? ದೇವರಂತ ಕಾಣೋದು, ನಮಗೆ ಏನ್ ಅನ್ನೋದು, ಅದು ದೇವರು ಎಲ್ಲೆಲ್ಲಿ ಏನೇನು ಆಗ್ತೈತೋ ಅದು ತೋರಿಸ್ತೈತೆ. ಹೌದಾ? ಈಗ ನಿಮ್ ತರ ಈಗ ತ್ರಿಶೂಲ ಪರೀಕ್ಷೆಗೆ ದೇವಸ್ಥಾನಕ್ಕೆ ಬರ್ಬೇಕು ಅನ್ಕೊಂಡಿರೋರು ಬರ್ಬೋದಾ? ಬರ್ತೀವಿ. ಬರ್ಬೋದಾ ಇಲ್ಲ ಬರ್ಬಾರ್ದಾ? ಬರ್ಬೋದಾ? ನಿಮ್ಗೆ ತ್ರಿಶೂಲದ ಬಗ್ಗೆ ನಿಮ್ಗೆ ಮಾಡಿಸಿದ್ರಲ್ಲ, ಅವಾಗ ನಿಮ್ಗೆ ಏನ್ ಅನಿಸ್ತು, ಹೆಂಗ್ ಅನಿಸ್ತು? ಚೆನ್ನಾಗ್ ಅನಿಸ್ತು. ಹೌದಾ? ಹಾಗೆ ನೀವು ತ್ರಿಶೂಲಕ್ಕೆ ಹೋಮಕ್ಕೆ ನಿಂತಿದ್ರಲ್ಲ, ಅದು ಏನ್ ಕಷ್ಟ ಆಗಿತ್ತು, ಅದು ಏನಂತ ಹೇಳಿದ್ರು ನಿಮ್ಗೆ? ಅದು ನೋಡ್ತಾ ನೋಡ್ತಾ ನಮಗೆ
ಒಂಥರ ಜೀವಕ್ಕೆ ಭಾರ ಅನ್ಸೋದು, ಹ್ಮ್ ಹಗುರ ಅನ್ಸೋದು. ಹ್ಮ್ ಹೆಂಗ್ ಪೂಜೆ ಆಗ್ತೈತೆ ಹಂಗಂಗ ಹಗುರ ಅನಿಸ್ತು ನನಗೆ. ಹೌದಾ? ಈಗ ತ್ರಿಶೂಲ ಪವಾಡದಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ನಿಮ್ಗಿದೆಯಾ? ನಂಬಿಕೆ ಇದೆ. ಇದೆಯಾ? ಹಾಗೆ ತ್ರಿಶೂಲ ಪವಾಡ ಪರೀಕ್ಷೆದ ಬಗ್ಗೆ ಯಾರಾದ್ರೂ ಇಲ್ಲ ಇದು ಆಗಲ್ಲ, ನಾನ್ ನೋಡಿಲ್ಲ, ನಮ್ಗಾಗಿಲ್ಲ, ಈ ತರ ಮಾತಾಡೋರ್ಗೆ ನೀವೇನ್ ಹೇಳ್ತೀರಾ? ನಮಗೆ ಆಗಿದಾವ ಅಂತ ಹೇಳ್ತೀವಿ. ಆಗಿದಾವ ಅಂತ ಹೇಳ್ತೀವಿ, ನಮಗೆ ಚೆನ್ನಾಗಿ ಆಗಿದಾವ. ನಿಮ್ಗಾಗಿದೆ ಅಂದ್ರೆ ನಂಬಿಕೆ ಇಟ್ಕೊಂಡ್ರೆ ಕೆಲಸ ಆಗತ್ತೆ ಅಂತ ಹೇಳ್ತೀರಾ? ನಂಬಿಕೆ ಆಗಿದ್ದಕ್ಕೆ ಕೆಲಸ ಆಗಿದೆ.